ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಅತಿ ಚಿಕ್ಕ ವಯಸ್ಸಿನಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಸ್ಟಾರ್ ನಟ ನಟಿಯರಿಗೆ ಸೆಡ್ಡು ಹೊಡೆಯುವಂತಹ ಅಭಿನಯವನ್ನು ತನ್ನ 5 ವರ್ಷದಲ್ಲಿಯೇ ಮಾಡುತ್ತಿದ್ದಂತಹ ಬೇಬಿ ಶ್ಯಾಮಿಲಿ ಯಾರಿಗೆ ತಾನೇ ತಿಳಿದಿರಲು ಸಾಧ್ಯವಿಲ್ಲ. ತಮ್ಮ ಮುದ್ದು ಮುದ್ದು ಮಾತಿನ ಮೂಲಕ ಎಂತವರನ್ನು ತನ್ನ ಅಭಿನಯದ ಮೂಲಕ ಮೋಡಿ ಮಾಡುತ್ತಿದ್ದಂತ ಈ ಸ್ಟಾರ್ ಬಾಲ ಕಲಾವಿದೆ ಈಗ ಹೇಗಿದ್ದಾರೆ, ಎಲ್ಲಿದ್ದಾರೆ, ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೊಡ್ಡವರಾದ ಬಳಿಕ ಸಿನಿಮಾ ರಂಗ ಇವರನ್ನು ಕೈ ಬಿಡ್ತಾ ಎಂಬ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, 80-90ರ ದಶಕದಲ್ಲಿ ಸಾಕಷ್ಟು ಸ್ಟಾರ್ ಚೈಲ್ಡ್ ಆಕ್ಟರ್ಗಳು ಸಿನಿಮಾ ರಂಗವನ್ನು ಪ್ರವೇಶ ಮಾಡಿ ಅಲ್ಪಾವಧಿಯಲ್ಲಿ ಹಾಗೂ ಅತಿ ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿಯೇ ಬಹುದೊಡ್ಡ ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಂಡರು. ಅಂತಹ ಬಾಲನಟರಲ್ಲಿ ಮಾಸ್ಟರ್ ಆನಂದ್, ಮಾಸ್ಟರ್ ಮಂಜುನಾಥ್ ಹಾಗೂ ಬೇಬಿ ಶ್ಯಾಮಿಲಿಯಂತಹ ಕಲಾವಿದರು ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದರು. ವಿಪರ್ಯಾಸವೇನೆಂದರೆ ಇಂತಹ ಬಹುಬೇಡಿಕೆ ಇದ್ದಂತಹ ಸ್ಟಾರ್ ಕಲಾವಿದರು ಬೆಳೆದು ದೊಡ್ಡವರಾದ ಮೇಲೆ ಅವಕಾಶಕ್ಕಾಗಿ ಪರದಾಡಿದಂತಹ ಉದಾಹರಣೆಗಳು ಸಾಕಷ್ಟಿವೆ. ಹೀಗಿರುವಾಗ ನಾವಿವತ್ತು ಅತಿ ಪುಟ್ಟ ವಯಸ್ಸಿನಲ್ಲಿ ಮನಮೋಹಕ ಅಭಿನಯವನ್ನು ತೋರಿ ಕನ್ನಡಿಗರ ಮನಸ್ಸನ್ನು ಸೆಳೆದ ಪುಟ್ಟ ಪೋರಿಯ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಅಣ್ಣವರಿಗೆ ಸಿಹಿ ಮುತ್ತನ್ನು ನೀಡಿ ತಮ್ಮ ಅಭಿನಯದ ಮೂಲಕ ಎಂತವರನ್ನು ಮರುಳು ಮಾಡುತ್ತಿದ್ದಂತಹ ಬೇಬಿ ಶ್ಯಾಮಿಲಿ ಪುಟ್ಟ ಫ್ರಾಕ್, 2 ಕೋಳಿ ಪುಕ್ಕ ಹಾಗೂ ತುಟಿ ಅಂಚಿನ ನಗುವಿನಿಂದ ತೆರೆಯ ಮೇಲೆ ಬಂದರೆ ಸಾಕು ಜನ ಮನಸೋತು ಹೋಗುತ್ತಿದ್ದರು. ಹೀಗೆ ಆಗಿನ ಕಾಲದಲ್ಲಿ ಕನ್ನಡ ಮಾತ್ರವಲ್ಲದೆ ಮಲಯಾಳಂ, ತೆಲುಗು, ತಮಿಳು, ಹಿಂದಿ ಸೇರಿದಂತೆ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ ಬಾಲ ಕಲಾವಿದೆ ಬೇಬಿ ಶ್ಯಾಮಿಲಿಯವರು. ಆಫರ್ಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುತ್ತಿದ್ದಂತಹ 4 ವರ್ಷದ ಪುಟ್ಟ ಪೂರಿ ಇದೀಗ 36 ವರ್ಷದ ನಟಿಯಾಗಿ ಹೊರಹೊಮ್ಮಿದ್ದಾರೆ. ಹೌದು ಗೆಳೆಯರೆ, 2009ರಲ್ಲಿ ಓಯ್ ಎನ್ನುವ ಸಿನಿಮಾದಲ್ಲಿ ನಾಯಕಿಯಾಗಿ ಬಣ್ಣ ಹಚ್ಚಿದ ಶ್ಯಾಮಿಲಿ ಅವರಿಗೆ ಹೇಳಿಕೊಳ್ಳುವಂತಹ ಯಶಸ್ಸು ಸಿಗಲಿಲ್ಲ. ಅದೊಂದು ಕಾಲದಲ್ಲಿ ಅವಕಾಶಗಳ ಸುರಿಮಳೆಯನ್ನು ಒತ್ತು ತಿರುಗುತ್ತಿದ್ದಂತಹ ಬೇಬಿ ಶ್ಯಾಮಿಲಿ ಬೆಳೆದು ದೊಡ್ಡವರಾದ ಮೇಲೆ ಅಲ್ಲೊಂದು ಇಲ್ಲೊಂದು ಪೋಷಕ ಪಾತ್ರಗಳನ್ನು ಮಾಡುತ್ತಾ ತಮಿಳುನಾಡಿನಲ್ಲಿ ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಬಾಲನಟಿಯಾಗಿದ್ದಾಗ ಇಂತಹ ಬೇಡಿಕೆ ಈಗ ಇಲ್ಲದಾಗಿದೆ. ಇದು ಕೇವಲ ಇವರೊಬ್ಬರ ಕತೆ ಮಾತ್ರವಲ್ಲ, ಅದೆಷ್ಟೋ ಬಾಲನಟರ ಸ್ಥಿತಿ ಹೀಗೆ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ.